ಎಲ್ಲೊಂದು ಕಡೆ ಗಾಂಧೀಜಿ ಹೇಳಿದ್ದಾರೆ, ಮದರ್ ಅರ್ತ್ ಕ್ಯಾನ್ ಫುಲ್ಫಿಲ್ ಯುವರ್ ನೀಡ್ಸ್ ಬಟ್ ನಾಟ್ ಗ್ರೀಡ್ಸ್ ಅಂತ. ಸುಮ್ಮನೆ ಸರ್ಕಾರನ ದೂಷಣೆ ಮಾಡ್ತೀವಿ, ನೀರು ಸರಿಯಾಗಿ ಕೊಡ್ತಾ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಸರ್ಕಾರ ನಮಗೆ ಕೊಡ್ತಾ ಇರೋ ಎಲ್ಲ ನೀರು ಅತ್ಯಂತ ಪರಿಶುದ್ಧವಾದ ನೀರು. ಮೂಲಭೂತವಾಗಿ ನಿಮಗೆ ಬೇಕಾಗಿರುವಂಥದ್ದು ಸರ್ವಕಾಲಿಕಕ್ಕೂ ಸತ್ಯವಾದಂತಹ ಪ್ರಕೃತಿಯಲ್ಲಿ ಸಿಗುವಂಥದ್ದನ್ನು ನೀವು ಉಪಯೋಗಿಸ್ಕೊಂಡ್ರೆ ಅಷ್ಟೊಂದು ಭಾರ ಆಗಲ್ಲ ನಾವು ಭೂಮಿಗೆ. ಸೊ ಆ ರೀತಿ ಯಥೇಚ್ಛವಾಗಿ ಪ್ರಕೃತಿ ನಿಮಗೆ ಕೊಡುತ್ತೆ. ಅದನ್ನು ನಾವು ಅನುಭವಿಸೋದಕ್ಕೂ ಅದಕ್ಕೆ ಮರ್ಯಾದೆ ಕೊಡೋದಕ್ಕೂ ನಾವು ಕಲ್ತ್ಕೋಬೇಕು. ಕೆರೆ ಇದ್ದಿದ್ದು ಮಳೆ ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ ಇದ್ದಂಥ ಕೆರೆ ಇವತ್ತು ಬಚ್ಚಲು ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಕೆರೆಗಳಾಗ್ತಿದೆ. ಬಹಳಷ್ಟು ಕಲುಷಿತಗೊಂಡಿದೆ, ಮೀನು ಉಳಿತಾ ಇಲ್ಲ ಅದರಲ್ಲಿ. ನಾವು ಹೈಸ್ಕೂಲ್ ಓದುವಾಗ, ಕಾಲೇಜ್ ಓದುವಾಗ ಅಥವಾ ಕೆಲಸಕ್ಕೆ ಹೋದಾಗ ಬಂದು ಮನೆಗೆ ಬಂದ ತಕ್ಷಣ ಏನು ಮಾಡಿಯಮ್ಮ ರೋಫ್ ಅದೂ ಆ ತಾಯಿ ಊರಲ್ಲಿ ಇಲ್ಲದೆ ಇದ್ದಾಗ ಅಥವಾ ತಾಯಿ ಇಲ್ಲದೇನೆ ಇದ್ದಾಗ ಅದ್ರ ಕಷ್ಟ ಗೊತ್ತಾಗುತ್ತೆ. ನೀರು ಹಂಗೆ ಆಗುತ್ತೆ. ನಮಸ್ಕಾರ. ನಮ್ಮ ಮನೆಯ ನೀರಿನ ಅವಶ್ಯಕತೆನ ಮಳೆರಾಯನೇ ಪೂರ್ಣ ಮಾಡ್ತಾ ಇದ್ದಾನೆ. ಯಾಕೆ ಹಾಗೆ ಹೇಳ್ತಾ ಇದ್ದೀವಿ ಅಂದರೆ, ಪ್ರಕೃತಿಯಲ್ಲಿ ಸುಲಭವಾಗಿ ಸಿಗೋವಂಥದ್ದನ್ನು ನಾವು ಬಿಟ್ಬಿಟ್ಟು ಬೇರೆ ದಿಕ್ಕೆ ಒದ್ದಾಡಿಕೊಂಡು ಹೊಡೆದಾಡಿಕೊಂಡು ಬೈದಾಡಿಕೊಂಡು ಒಂಥರ ಜೀವನ ನಡೆಸ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ನನಗೆ ಸಾಕಷ್ಟು ಪ್ರೇರಕರಿದ್ದಾರೆ. ಸೊ ಆ ಪ್ರೇರಕರು ರವಿಕುಮಾರ್ ಇರ್ಬೋದು, ರಮೇಶ್ ಇರ್ಬೋದು, ಬಾಲಸುಬ್ರಹ್ಮಣ್ಯ ಇವರೆಲ್ಲ ಹೇಳ್ಕೊಟ್ಟಂಗೆ ಇರುವಂತಹ ರಿಸೋರ್ಸನ್ನು ಸರಿಯಾಗಿ ಉಪಯೋಗಿಸಿದ್ರು ಸಾಕು, ಇವತ್ತೆಲ್ಲರೂ ಸರಿ ಹೋಗ್ತಾರೆ. ಎಲ್ಲೊಂದು ಕಡೆ ಗಾಂಧೀಜಿ ಹೇಳಿದ್ದಾರೆ, ಮದರ್ ಅರ್ತ್ ಕ್ಯಾನ್ ಫುಲ್ಫಿಲ್ ಯುವರ್ ನೀಡ್ಸ್ ಬಟ್ ನಾಟ್ ಗ್ರೀಡ್ಸ್ ಅಂತ. ನಾವು ಎಲ್ಲನೂ ಗ್ರೀಡ್ಸ್ಗೆ ತೊಗೊಂಡೋಗಿ ಕೂತ್ಕೊಂಡಿದ್ದೀವಿ ಇವತ್ತು. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಕುಡಿಯೋದಕ್ಕೆ 2 ಲೀಟ್ರ್ ನೀರು ಬೇಕು, ಅಡುಗೆಗೆ ಒಂದು 3 ಲೀಟ್ರ್ ನೀರು ಬೇಕು. ಅಂದರೆ ಒಂದು ಸರಾಸರಿ ಒಂದು 5 ಲೀಟ್ರ್ ಸಾಕು. 5 ಲೀಟ್ರು 4 ಜನ ಮನೇಲಿದ್ದೀರಾ, ಇವತ್ತು 5 ಜನ ಇದ್ದೀರಾ ಅಂದ್ಕೊಳ್ಳಿ, ಪರವಾಗಿಲ್ಲ. 5 25 ಲೀಟ್ರು. 25 ಲೀಟ್ರಿಗೆ ನಾವು ಇವತ್ತು ಎಷ್ಟು ಹೋರಾಡ್ತಾ ಇದ್ದೀವಿ. ಸುಮ್ಮನೆ ಸರ್ಕಾರನ ದೂಷಣೆ ಮಾಡ್ತೀವಿ, ನೀರು ಸರಿಯಾಗಿ ಕೊಡ್ತಾ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಸರ್ಕಾರ ನಮಗೆ ಕೊಡ್ತಾ ಇರೋ ಎಲ್ಲ ನೀರು ಅತ್ಯಂತ ಪರಿಶುದ್ಧವಾದ ನೀರು. ಈ ಅತ್ಯಂತ ಪರಿಶುದ್ಧವಾದ ನೀರು ಅನ್ನೋದಕ್ಕೆ ಒಂದು IS ಸ್ಟ್ಯಾಂಡರ್ಡ್ ಇದೆ, IS 10500 ಅಂತ. ಯಾರು ಬೇಕಾದ್ರೂ ಅದನ್ನು ನೋಡ್ಬೋದು, ಅದ್ರಲ್ಲಿ ಗೊತ್ತಾಗುತ್ತೆ. ಆದರೆ ಈ IS 10500 ಲೆವೆಲ್ಗೆ ನೀರನ್ನು ತರಬೇಕಾದ್ರೆ, ನದಿಯಿಂದ ತರಬೇಕಾದ್ರೆ, ಅದಕ್ಕೆ ಎಷ್ಟು ಶುದ್ಧ ಮಾಡಬೇಕಾದ್ರೆ 1 ಕ್ಯೂಬಿಕ್ ಮೀಟ್ರಿಗೆ ಹೆಚ್ಚು ಕಮ್ಮಿ 40 ರಿಂದ 50 ರೂಪಾಯಿ ಖರ್ಚಾಗುತ್ತೆ. ಹಾಗೆಯೇ ಅಲ್ಲಿಂದ ನಮ್ಮ ಮನೆ ತನಕ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ ಲಾಸ್ ಅಂತ ಕರಿತೀವಿ, ಲೀಕೇಜಸ್ ಅಂತ ಕರಿತೀವಿ. ಇದು ಹೆಚ್ಚು ಕಡಿಮೆ ಮೈಸೂರಲ್ಲೇ ನಿಮಗೆ 150-200 MLD ಮಿಲಿಯನ್ ಲೀಟರ್ಸ್ ಪರ್ ಡೇ ವೇಸ್ಟ್ ಆಗ್ತಾ ಇದೆ. ನೋಡಿ, ಕ್ಯಾಚ್ ದ ವಾಟರ್ ವೇರ್ ಇಟ್ ಫಾಲ್ಸ್ ಅಥವಾ ಕ್ಯಾಚ್ ದ ರೈನ್ ವೇರ್ ಇಟ್ ಫಾಲ್ಸ್ ಅಂತ. ನಮ್ಮ ಮನೆ ಮೇಲೆ ನೀರು ಬೀಳುತ್ತೆ, ಅದನ್ನು ನಾವಿಲ್ಲೇ ಹಿಡಿದಿಟ್ಕೋತೀವಿ. ಸೊ ಮಳೆ ನೀರು ಜಾಸ್ತಿ ಉದ್ದ ಹೋಗಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಕಲ್ಮಶಗಳು ಅದರೊಳಗೆ ಸೇರ್ಕೊಳ್ಳಲ್ಲ. ಇಷ್ಟು ಸಿಂಪಲ್ ಆಗಿರೋವಂಥದ್ದು. ಇದಕ್ಕೆ ಯಾವುದೇ ದೊಡ್ಡ ಇಂಜಿನಿಯರಿಂಗ್ ಬೇಕಾಗಿಲ್ಲ ಅಥವಾ ಜಾರ್ಗಿನ್ಸ್ ಬೇಕಾಗಿಲ್ಲ. ನಮ್ಮ ಮನೆಗೆ ಬೇಕಾಗಿರುವಂತಹ ನೀರಲ್ಲಿ ನಾವು ಆಲ್ಮೋಸ್ಟ್ ಪ್ರತಿಯೊಂದೂ ಇಲ್ಲಿಂದನೇ ಪೂರೈಸ್ತಾ ಇದೆ ನಮಗೆ. ಎಷ್ಟೋ ಜನ ಹೇಳ್ತಾರೆ ಮಳೆ ನೀರಿಗೊಂದು ಸಂಪ್ ಮಾಡಬೇಕು, ಕಾವೇರಿ ನೀರಿಗೊಂದು ಸಂಪ್ ಮಾಡಬೇಕು, ಬೋರ್ವೆಲ್ಗೊಂದು ಸಂಪ್ ಮಾಡಬೇಕು ಅಂತವೆಲ್ಲ ಏನೂ ಅವಶ್ಯಕತೆ ಇಲ್ಲ. ನೀರು ಅನ್ನೋದು ಒಂದೇನೆ. ಸೊ ಹಾಗಾಗಿ ನಾನು ಮನೆ ಕಟ್ಟೋವಾಗಲೇ ಒಂದು 25,000 ಲೀಟ್ರದ್ದು ಟ್ಯಾಂಕ್ ಮಾಡಿಕೊಂಡೆ. ಯಾವುದೇ ಒಂದು ನೀರು ಕಲುಷಿತಗೊಳ್ಳೋದಕ್ಕೆ ಮುಖ್ಯವಾದ 2 ಕಾರಣ ಇದೆ. ಒಂದು, ಬಿಸಿಲು ಬಿದ್ದರೆ ಪಾಚಿ ಕಟ್ಟೋದು ಅಂತ ಇರ್ತದೆ, ಆಲ್ಗೆ ಫಾರ್ಮೇಷನ್ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಯಾವುದೇ ಒಂದು ಬಯೋಡಿಗ್ರೇಡಬಲ್ ಮೆಟೀರಿಯಲ್ಲು, ಎಲೆಗಳಿರಬಹುದು, ಪ್ರಾಣಿಗಳ ಹಿಕ್ಕೆ ಇರಬಹುದು, ಸೊ ಪಕ್ಷಿಗಳ ಹಿಕ್ಕೆ, ಈ ಥರದ್ದು ಏನೇ ಆದ್ರೂ ಬೇಗ ಕೊಳೆಯುತ್ತೆ. ಸೊ ಇವೆರಡರಿಂದ ನೀರನ್ನು ದೂರ ಇಟ್ಟರೆ ಸುಮಾರು 90 ಭಾಗದಷ್ಟು ನೀರು ಶುದ್ಧವಾಗಿರುತ್ತೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಮಳೆ ನೀರಿನಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಕಂಟ್ಯಾಮಿನೇಷನ್ ಇರಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ ನೀವು ಮೈಸೂರು ಸುತ್ತಮುತ್ತ ಎಲ್ಲೇ ಹೋಗಿ, ನಾವು ಮೈಸೂರಲ್ಲಿ ಮೈಸೂರು ಬಗ್ಗೆ ಮಾತಾಡೋಣ, ಥ್ರೂಔಟ್ ದ ವರ್ಲ್ಡ್ ಬೋರ್ವೆಲ್ ವಾಟ್ರು ಅಂದರೆ ಸಾಕು, ಅದರಲ್ಲಿ ಉಪ್ಪಿದೆ ಅಂತ ಲೆಕ್ಕ ಹಾಕೊಂಬಿಡಿ. ಕ್ಯಾಲ್ಸಿಯಮ್ ಆರ್ ಮೆಗ್ನೀಷಿಯಮ್ ಅಂತ ಕರೀತಾರದು. ಬೋರ್ವೆಲ್ ವಾಟ್ರ್ ಎಲ್ಲೋದ್ರೂ ಉಪ್ಪು ನೀರೋದು ಹಂಗಾಗೋಗಿದೆ ಈಗ. ಯಾಕೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿಲ್ಲ ನಾವು. ಅದು ಯಾಕೆಂದ್ರೆ ನಾವು ಎಷ್ಟು ಹೀರ್ತಾ ಇದ್ದೀವೋ ಅಷ್ಟು ವಾಪಸ್ ಅಲ್ಲಿಗೆ ಹೋಗ್ತಾ ಇಲ್ಲ. ಮರುಪೂರಣ ಭೂಮಿ ತಾಯಿಗೆ ಆಗ್ತಾ ಇಲ್ಲ. ನನ್ನ ಅನಿಸಿಕೆ, ಫಸ್ಟ್ ಆಫ್ ಆಲ್ ಬೋರ್ವೆಲ್ ತೋಡಿದ್ದೇ ಒಂದು ದೊಡ್ಡ ದುರಂತ, ಬಹಳ ದೊಡ್ಡ ದುರಂತ. ಈ ಮಿಲಿಯನಿಯಮ್ನಲ್ಲಾಗಿರುವಂಥ ದೊಡ್ಡ ದುರಂತ ಅಂದರೆ ನೀವು ಕ್ಯಾನ್ಸರ್ ಇರಬಹುದು ಅಥವಾ ಕೋವಿಡ್ ಇರ್ಬೋದು, ಇದೆಲ್ಲದಕ್ಕಿಂತ ದೊಡ್ಡ ದುರಂತ ಬೋರ್ವೆಲ್ ಅಂತ ಹೇಳ್ತೀನಿ ನಾನು. ಭೂಗರ್ಭದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ನೀವು ಪ್ರಕೃತಿ ಮಾತೆ ಅಂತ ಕರಿತೀರ, ಪ್ರಕೃತಿ ಅಲ್ಲಿ ನೀರು ಹಿಡಿದಿಟ್ಟಿತ್ತು. ನಾವು ಸೈನ್ಸ್ ಅನ್ನೋ ಒಂದು ಆಯುಧದಿಂದ ಅದನ್ನು ಕಂಡು ಹಿಡಿದ್ಬಿಟ್ಟು ಮುಗ್ಗ ನಾವು ಅದನ್ನು ನೀರನ್ನು ಪಂಪ್ ಮಾಡ್ತಾಯಿದ್ದೀವಿ. ಅಳತೆನೇ ಇಲ್ಲ ಅದಕ್ಕೆ ನಮಗೆ. ಯಾಕೆ, ಎಷ್ಟು, ಏನು ಅನ್ನೋದು ಅಳತೆನೇ ಇಲ್ಲ, ಹಂಗೆ ಪಂಪ್ ಮಾಡ್ತಾ ಕೂತಿದ್ದೀವಿ.
ಸೊ ಇದನ್ನೆಲ್ಲ ಒಂದು ಬದಿಗಿಟ್ಟು ಸರ್ಕಾರನೇ ಮಾಡಬೇಕು, ನಂಗೆ ಇನ್ನೆಲ್ಲಿಂದನೋ ಬರಬೇಕು ಆ ಥರದ್ದನ್ನೆಲ್ಲ ಬಿಟ್ಟು ನಾವು ಸರ್ವೇ ಸಾಮಾನ್ಯವಾದ ಒಂದು ಮನೆಯಲ್ಲಿ ಮನುಷ್ಯರು ಏನು ಮಾಡ್ಬೋದು ಅನ್ನೋದಕ್ಕೆ ಒಂದು ಯೋಜನೆ ಎರಡೂ ಮೇಲ್ಬಿದ್ದಂತಹ ನೀರನ್ನು ಹಿಡಿದಿಟ್ಕೊಳ್ಳಿ. ಬೇಕಾದಷ್ಟು ಹಿಡಿದಿಟ್ಕೊಳ್ಳೋದು ಅಂದರೆ ಎಲ್ರಿಗೂ ಗೊತ್ತಿರೋಂಗೆ ಮಳೆ ನೀರು ಎಲ್ಲಿಂದ ಹೋಗುತ್ತೆ, ನಿಮ್ಮ ಮನೆಯಿಂದ ಪೈಪಿಂದ ಆಚೆಗೆ ಹೋಗುತ್ತೆ, ಹೆಂಚಿನ ಮನೆಯಿಂದ ಹೆಂಚಿಂದ ಕೆಳಗಡೆ ಬೀಳುತ್ತೆ. ಹೆಂಚಿನ ಮನೆ ಇದ್ದರೆ ದೋಣಿ ಹಾಕಿರ್ತೀವಿ, ಬೇರೆ ತಾರಸಿ ಮನೆ ಆಗಿದ್ದರೆ ಪೈಪ್ ಹಾಕಿರ್ತೀವಿ. ಯಾವುದೇ ರೀತಿಯ ಮನೆಯಿಂದನೂ ಇದನ್ನು ಕಲೆಕ್ಟ್ ಮಾಡ್ಕೋಬಹುದು. ಹೇಳ್ದಂಗೆ ಮಳೆ ನೀರು ಎಷ್ಟು ದೂರ ಟ್ರಾವೆಲ್ ಆಗುತ್ತೋ ಅಷ್ಟು ಕಲುಷಿತಗೊಳ್ಳುತ್ತೆ. ಸೊ ದೂರ ಟ್ರಾವೆಲ್ ಮಾಡೋಕ್ಕೆ ಬಿಡಬೇಡಿ, ಇಲ್ಲಿ ಬಿದ್ದಿದ್ದು ಇಲ್ಲೇ ಹಿಡ್ಕೊಳ್ಳಿ. ಕ್ಯಾಚ್ ದ ವಾಟರ್ ವೇರ್ ಇಟ್ ಫಾಲ್ಸ್ ಅಂತ. ಸೊ ಆವಾಗ ಅದು ಕಲುಷಿತಗೊಳ್ಳೋದು ಕಡಿಮೆ ಆಗುತ್ತೆ. ಸೊ ಪೈಪ್ಗಳ ಮೂಲಕ ಎಲ್ಲ ಪೈಪನ್ನು ಒಂದು ಕಡೆಗೆ ತಂದು ಅದಕ್ಕೆ ಬೇಕಾಗಿರುವಂತಹ ಫಿಲ್ಟರ್. ಈ ಫಿಲ್ಟರ್ ಅಂದ ತಕ್ಷಣ ಎಲ್ರಿಗೂ ಈ ಟೀ ಸೋಸೋದು ಯೋಚನೆ ಮಾಡಿ. ಏನಾಗುತ್ತೆ, ನೀವು ಟೀ ಕುದಿಸ್ಬಿಟ್ಟು ಸೋಸಾಗ ಮೇಲೆಲ್ಲ ಟೀ ಸೊಪ್ಪು ಉಳ್ಕೊಳತ್ತೆ, ಮತ್ತೆ ಹಿಂಗೆ ಬಡಿತೀರಾ, ಚೆಲ್ತೀರಾ, ಯೋಚನೆ ಮಾಡ್ತೀರಾ. ಅದೇ ಪರ್ಕ್ಯುಲೇಟರ್ನ ಯೋಚನೆ ಮಾಡಿ. ಪರ್ಕ್ಯುಲೇಟ್ರಲ್ಲಿ ಯಾವತ್ತೂ ಬ್ಲಾಕ್ ಆಗಲ್ಲ, ಯಾಕೆಂದರೆ ಕೆಳಗಡೆಯಿಂದ ಸ್ಟೀಮ್ ಬರುತ್ತೆ, ಕಾಫಿ ಪೌಡರ್ ಮೇಲಿಂದ ಬಂದು ಆಚೆ ಬಂದಿರುತ್ತೆ. ಸೊ ಪರ್ಕ್ಯುಲೇಟರ್ ಬ್ಲಾಕ್ ಆಗಲ್ಲ. ಅಷ್ಟೇ ಸಿಂಪಲ್ ಟೆಕ್ನಾಲಜಿ. ಅದನ್ನು ಅಪ್ಫ್ಲೋ ಫಿಲ್ಟರ್ ಅಂತ ಕರಿತೀವಿ. ಇಲ್ಲಿ ಅದನ್ನು ಅಳವಡಿಸಿದ್ದೀವಿ. ಸೊ ಅಪ್ಫ್ಲೋ ಫಿಲ್ಟರಲ್ಲಿ ಏನಾಗುತ್ತೆ, ಯಾವತ್ತೂ ಬ್ಲಾಕ್ ಆಗಲ್ಲ. ಯಾವಾಗಲೂ ನೀವು ಬೇಜಾರಾದಾಗ, ನೀವು ಬೇಕಾದಾಗಲೂ ಅಲ್ಲ, ಬೇಜಾರಾದಾಗ ಕೆಳಗಡೆಗೆ ಒಂದು ವಾಲ್ ಬಿಚ್ಚಿದ್ರೆ ಅಲ್ಲಿ ಉಳಿದಿರೋಂಥ ಕಲ್ಮಶ ಎಲ್ಲ ಆಚೆ ಹೊಟ್ಟೋಗುತ್ತೆ. ಮಳೆ ನೀರನ್ನು ಈಗ ನಮಗೆ ಮೆಂಟಲಿ ನಾವೇನಾಗ್ಬಿಟ್ಟಿದ್ದೀವಿ ಅಂದರೆ, ಅಯ್ಯೋ ಇದು ಕ್ಲೀನ್ ಆಗಿರಬೇಕು ಒಂದೊಂದೊಂದೊಂದು. ಓಕೆ, ನೀವು ಫಸ್ಟ್ 2 ಫಿಲ್ಟರ್ ಇಡ್ತಿದ್ವಿ, ಈಗ 3 ಫಿಲ್ಟರ್ ಇಡೋಕ್ಕೆ ಶುರು ಮಾಡಿದ್ವಿ. ಮೇಲ್ಗಡೆ ಪೈಪಿಂದ ಆಚೆ ಬರೋ ಕಡೆಗೆ ಸ್ಟೈನ್ಲೆಸ್ ಸ್ಟೀಲ್ದು ಮೆಶ್ ಸಿಗುತ್ತೆ. ಮೆಶ್ ಅಂದರೆ ನೀವು ಒಂದ್ರಿಗೆ ಹಾಕ್ತಿರಲ್ಲ ಆ ಥರದ್ದು ಅಷ್ಟೇ. ಆ ಪೈಪಿನ ಬಾಯಿಗೆ ಒಂದು ಮೆಷನ್ನು ತುರುಕ್ಬಿಡಿ ಸಾಕು. ದಪ್ಪ ಕಸ ಎಲ್ಲ, ಎಲೆ ಗಿಲೆ ಹಿಕ್ಕೆ ಎಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ. ಬಹಳ ಮುಖ್ಯವಾಗಿ ತಾರಸಿ ಕ್ಲೀನಾಗಿರಬೇಕು. ಬಟ್ಟೆ ಒಣಗಾಕೋಕ್ಕೆ, ಸಂಡಿಗೆ ಒಣಗಾಕೋಕ್ಕೆ, ಹಳೆ ಸಾಮಾನು ಇಟ್ಕೊಳ್ಳೋಕ್ಕೆ ಅಲ್ಲ ತಾರಸಿ ಇರೋದು. ಮಳೆ ನೀರನ್ನ ಹಿಡಿದಿಟ್ಕೊಳ್ಳೋಕ್ಕೆ ತಾರಸಿ ಇರೋದು. ಅದನ್ನು ನಾವು ಯೋಚನೆ ಮಾಡ್ತೀವಿ. ಸೊ ಆ ಥರ ಶುದ್ಧವಾಗಿರುವಂಥ, ಸಾಕಷ್ಟು ಶುದ್ಧವಾಗಿ ನೀವು ತಾರಸಿ ಇಟ್ಕೊಂಡ್ರೆ, ಕಸ ಗುಡಿಸಿ ನಿಮ್ಮನೆ ಹಾಲು ಹೇಗಿರುತ್ತೆ ಹಾಗೆ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಓಕೆ, ಅಷ್ಟು ಆಗಲ್ವಾ, ವಾರಕ್ಕೊಂದ್ಸಲಿ ಅಷ್ಟಾಗಲ್ವ, ಫಸ್ಟ್ ಬರೋ ನೀರನ್ನು ನೀವು ಆಚೆ ಬಿಟ್ಟರು ಸಾಕು, ತಾನೇ ಆ ಕೆಲಸ ಮಾಡ್ಕೊಳ್ಳುತ್ತದು. ಸೊ ಮೇಲ್ಗಡೆಗೆ ಸ್ಟೈನ್ಲೆಸ್ ಸ್ಟೀಲ್ ಮೆಶ್ ಹಾಕಿ, ಕೆಳಗಡೆಗೆ ಬಂದಾಗ ಅಪ್ಫ್ಲೋ ಫಿಲ್ಟರ್ ಹಾಕಿ, ಅಪ್ಫ್ಲೋ ಫಿಲ್ಟ್ರಿಂದ ಬಂದಿದ್ದನ್ನು ಒಂದು ಸಿಲ್ಟ್ ಸೆಟ್ಲಿಂಗ್ ಟ್ಯಾಂಕ್. ಸೊ ಅಂದರೆ ನೀರು ತಕ್ಷಣವೇ ಟ್ಯಾಂಕಿಗೆ ಹೋಗೋಕ್ಕೆ ಬಿಡ್ತಾ ಇಲ್ಲ, ಅದು ಒಂದು ಟ್ಯಾಂಕ್ ಒಳಗೆ ಕೂತು ಕಲ್ಮಶಗಳೆಲ್ಲ ಕೆಳಗಿಳಿದು ಮತ್ತೆ ಮೇಲ್ಭಾಗದಿಂದ ನೀರು ಸಂಪಕ್ಕೆ ಹೋದಾಗ ಏನಾಗುತ್ತೆ, ಅತ್ಯಂತ ಪರಿಶುದ್ಧವಾದ ನೀರು ಸಿಗುತ್ತೆ ನಿಮಗೆ. ಅದನ್ನು ಸಹ ನಾನು ಪಾಟೇಬಲ್ ವಾಟರ್ ಅನ್ನಲ್ಲ, ಅಂದರೆ ಕುಡಿಯೋದಕ್ಕೆ ಅದನ್ನು ಡೈರೆಕ್ಟಾಗಿ ಉಪಯೋಗಿಸಲ್ಲ ನಾನು. ಅದನ್ನು ಬೇರೆ ಇನ್ನೊಂದು ಇದೇ ರೀತಿಯ ನಮ್ಮ ಹಳೆ ಪದ್ಧತಿ ಅಂದರೆ 3 ಮಡಿಕೆ ವಿಧಾನ ಅಂತ ಹೇಳಿದ್ರಲ್ಲ, ಸೊ ಆ 3 ಮಡಿಕೆ ವಿಧಾನದಲ್ಲಿ ಅದನ್ನು ಇನ್ನೊಂದು ರೀತಿ ಪರಿಶುದ್ಧ ಮಾಡಿ, ಸೊ ಆ ನೀರನ್ನು ನಾವು ಕುಡಿತೀವಿ. ಸೊ ಕೆಮಿಕಲ್ ಕಂಟಾಮಿನೇಷನ್ ಇಲ್ಲ, ಬಯಾಲಜಿಕಲ್ ಕಂಟಾಮಿನೇಷನ್ ಇಲ್ಲ. ವೈರಲಾಜಿಕಲ್ ಕಂಟಾಮಿನೇಷನ್ ಯಾಕಿಲ್ಲ, ನೀವು ಸೋಡಿಯಂ ಹೈಪೋಕ್ಲೋರೈಡ್ ಬ್ಲೀಚ್ ಹಾಕಿದ್ರೇ ವೈರಲಾಜಿಕಲ್ ಕಂಟಾಮಿನೇಷನ್ ಆಗೋದು, ಅದೂ ಇಲ್ಲ. ಫಿಸಿಕಲ್ ಕಂಟಾಮಿನೇಷನ್ನು ಅಂದರೆ ಧೂಳಿಲ್ಲ, ವಾಸನೆ ಇಲ್ಲ. ಸೊ ದಟ್ ಈಸ್ IS 10500. ಇದನ್ನೇ IS 10500 ಅನ್ನೋದು. ಸೊ ಹಾಗಾಗಿ ಪ್ರತಿ ಮನೆಯಲ್ಲೂ ಬಹಳ ಸುಲಭವಾಗಿ ಮಾಡ್ಕೊಳ್ಳೋಂಥದ್ದು. ಸರಿ, ಸುಮಾರು ನಿಮಗೆ ಈಗ 20-30 ಅಂತ ಮಾತಾಡ್ತೀವಿ, ಅದರ ಅಂಕಿಅಂಶಗಳು ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. 20-30 ಮನೆಯಲ್ಲಿ ಸಹ ಒಂದು 10,000 ಲೀಟರ್ ಟ್ಯಾಂಕ್ ಮಾಡ್ಕೋಬೋದು. ಸೊ ಅದನ್ನು ನೀವು ಮಲ್ಟಿಪ್ಲೈ ಮಾಡ್ಕೊಂಡೋಗಿ. 20-30 ಮನೆಯಲ್ಲಿ 10,000 ಮಾಡಿದ್ರೆ 30-40 ಮನೆಯಲ್ಲಿ 20,000 ಮಾಡ್ಬೋದು, 60-40ರಲ್ಲಿ 40,000 ಮಾಡ್ಬೋದು. ಇನ್ಫ್ಯಾಕ್ಟ್ ಈ ವರ್ಷ ಈಗಾಗಲೇ ನಮಗೆ ಮಳೆ ಬರ್ತಾ ಇಲ್ಲ. ಈ ಕಳೆದ 1 ವಾರದಿಂದ ಮಳೆ ಬಂದಿಲ್ಲ, ಆಗಲೇ 2 ಸಲ ಓವರ್ಫ್ಲೋ ಆಗಿದೆ, 25,000 ಲೀಟ್ರ್ ಬಂದುಬಿಟ್ಟಿದೆ ನಮಗೆ. ಸೊ ಆ ರೀತಿ ಯಥೇಚ್ಛವಾಗಿ ಪ್ರಕೃತಿ ನಿಮಗೆ ಕೊಡುತ್ತೆ. ಅದನ್ನು ನಾವು ಅನುಭವಿಸೋದಕ್ಕೂ ಅದಕ್ಕೆ ಮರ್ಯಾದೆ ಕೊಡೋದಕ್ಕೂ ನಾವು ಕಲ್ತ್ಕೋಬೇಕು. ರೆಸ್ಪೆಕ್ಟ್ ಈಚ್ ಅದರ್ ಅಂತ ಕರಿತೀವಿ ಅದನ್ನು, ಅಷ್ಟೇ. ಇನ್ನೇನು ಮಾಡಿಲ್ಲ, ಯಾಕೆಂದರೆ ಸುಲಭವಾಗಿ ಸಿಗೋದನ್ನು ಯಾವುದನ್ನು ನಾವು ಅಷ್ಟೊಂದು ಗೌರವ ಕೊಡೋಲ್ಲ. ನಾನು ಭಾಳ ಸಲ ಹೇಳ್ತೀನಿ, ನೀರು ತಾಯಿ ಇದ್ದಂಗೆ ಅಂತ. ಸೊ ನಾವು ಹೈಸ್ಕೂಲ್ ಹೋದವಾಗ, ಕಾಲೇಜ್ ಹೋದವಾಗ ಅಥವಾ ಕೆಲಸಕ್ಕೆ ಹೋದಾಗ ಬಂದು ಮನೆಗೆ ಬಂದ ತಕ್ಷಣ ಏನು ಮಾಡಿದ್ಯಮ್ಮ, ರೋಫ್ ಅದೂ ತಿಂಡಿ ಏನು, ಉಪ್ಪಿಟ, ಅಯ್ಯೋ ಅವಲಕ್ಕಿನ, ಅಯ್ಯೋ ಅಷ್ಟೇ. ಆ ತಾಯಿ ಊರಲ್ಲಿ ಇಲ್ಲದೆ ಇದ್ದಾಗ ಅಥವಾ ತಾಯಿ ಇಲ್ಲದೇ ಇದ್ದಾಗ ಅದರ ಕಷ್ಟ ಗೊತ್ತಾಗುತ್ತೆ. ನೀರು ಹಂಗೆ ಆಗುತ್ತೆ. ಯಾಕೆಂದರೆ ಇರತಕ್ಕಂತಹ ಎಲ್ಲ ನೀರನ್ನು ನಾನು ಹೇಳಿದ್ನಲ್ಲ ಈಗಾಗಲೇ, ಪರಿಶುದ್ಧ ಮಾಡೋಕ್ಕೆ 40 ರೂಪಾಯಿನಷ್ಟು ಬೇಕಾಗುತ್ತೆ ಒಂದು ಕ್ಯೂಬಿಕ್ ಮೀಟ್ರಿಗೆ. ನಿಮಗೆ ಸಿಗ್ತಾ ಇರೋಂಥದ್ದು 100ರಿಂದ 135 ಲೀಟ್ರ್ ಸರ್ಕಾರ ಕೊಡ್ತಾ ಇದೆ. ಆ ಸರ್ಕಾರ ಕೊಡ್ತಾ ಇರೋ ನೀರಲ್ಲಿ ನೀವು ಉಪಯೋಗಿಸ್ತಾ ಇರೋದು ಬರೀ 5 ಲೀಟ್ರ್ ಬಾಯಿಯ ಮೂಲಕ ಹೋಗೋದು. ಇನ್ನು ಮಿಕ್ಕಿದ 95ರಿಂದ ಹಿಡಿದು 110 ಲೀಟ್ರ್ನಷ್ಟು ನೀರನ್ನು ನೀವು ಬೇರೆ ಉಪಯೋಗಗಳಿಗೆ, ಅಂದರೆ ನೀವು ಕೈನಲ್ಲಿ ಮುಟ್ಟಕ್ಕಾಗದೇ ಇರೋ ಉಪಯೋಗ, ಟಾಯ್ಲೆಟ್ ಫ್ಲಶ್ಶು, ಬಟ್ಟೆ ವಾಷಿಂಗು, ಪಾತ್ರೆ ವಾಷಿಂಗು, ನೆಲ ವಾಷಿಂಗು ಅಂದ್ಕೊಂಡು ಎಲ್ಲದಕ್ಕೂ ಉಪಯೋಗಿಸಿ ಅದನ್ನು ಹಾಳು ಮಾಡ್ತಾ ಇದ್ದೀವಿ. ಆ ನೀರನ್ನು ತೊಗೊಂಡೋಗಿ ಟಾಯ್ಲೆಟ್ ಫ್ಲಶ್ ಮಾಡಿದ ನೀರು ಎಲ್ಲಿಗೆ ಹೋಗ್ತಾ ಇದೆ, UGDಗೆ ಹೋಗ್ತಾ ಇದೆ. ಸೊ UGDಗೆ ಹೋಗಿದ್ದು ಎಲ್ಲಿ ಹೋಗುತ್ತೆ, ಪ್ರತಿ ಊರಲ್ಲೂ ಒಂದೊಂದು ದೊಡ್ಡ ದೊಡ್ಡ ಕೊಚ್ಚೆ ಗುಂಡಿಗಳು, ಕೊಚ್ಚೆ ಕೆರೆ ಅದು ಅಲ್ವಾ.
ಕೆರೆ ಇದ್ದಿದ್ದು ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಇದ್ದಂಥ ಕೆರೆ ಇವತ್ತು ಬಚ್ಚಲು ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಕೆರೆಗಳಾಗಿ ಕೂತಿದೆ. ಬಹಳಷ್ಟು ಕಲುಷಿತಗೊಂಡಿದೆ. ಮೀನು ಉಳಿತಾ ಇಲ್ಲ ಅದರಲ್ಲಿ, ಯಾವುದು ಗಿಡಗಳು ಬೆಳೆಯಲ್ಲ ಅಥವಾ ಲಿಚೆಟ್ ಆಗ್ತಾಯಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲದೆ ಎಲ್ಲದಕ್ಕೂ ನಾವು ಸರ್ಕಾರನ ದೂಷಣೆ ಮಾಡ್ತೀವಿ, ಇಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಲೆಕ್ಕ ಹಾಕೋತೀವಿ. ಬಯೋ ಮೈನಿಂಗ್ ಅಂತೆ, ಅದು ಬಯೋ ಮೈನಿಂಗ್ ಅಲ್ಲ, ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಬೇಕಾಗಿದೆ. ನಿಮ್ಮ ಮನೆಯಲ್ಲೇ ಸಿಗತಕ್ಕಂತಹ ಎಲ್ಲ ವಸ್ತುಗಳನ್ನು, ಅಂದರೆ ಮೂಲಭೂತವಾಗಿ ನಿಮಗೆ ಬೇಕಾಗಿರುವಂಥದ್ದು ಸರ್ವಕಾಲಿಕಕ್ಕೂ ಸತ್ಯವಾದಂತಹ ಪ್ರಕೃತಿಯಲ್ಲಿ ಸಿಗುವಂಥದ್ದನ್ನು ನೀವು ಉಪಯೋಗಿಸ್ಕೊಂಡ್ರೆ ಅಷ್ಟೊಂದು ಭಾರ ಆಗಲ್ಲ ನಾವು ಭೂಮಿಗೆ. ಸೊ ಇದನ್ನು ನಾನು ಕಮ್ಯುನಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. 25,000 ಲೀಟ್ರು ಮೇಲ್ಗಡೆ ಟ್ಯಾಂಕಿಗೆ ಪಂಪ್ ಆಗುತ್ತೆ, ಮನೆಯಲ್ಲಿ ಪ್ರತಿಯೊಂದು ಉಪಯೋಗಿಸ್ತೀವಿ. ಆ ಉಪಯೋಗಿಸೋವಾಗಲೂ ಒಂದು ಸ್ವಲ್ಪ ಕಾನ್ಷಿಯಸ್ ಇರಬೇಕೀಗ. ಏನು ಕಾನ್ಷಿಯಸ್ನೆಸ್ಸು? ಬಕೆಟಲ್ಲಿ ನೀರು ಹಿಡಿದು ಸ್ನಾನ ಮಾಡ್ತೀನಿ ನಾನು. ಸೊ ಬಕೆಟ್ ಫಸ್ಟು ತುಂಬ್ಕೋತೀನಿ, ಯಾಕೆಂದರೆ ನನಗೆ ಎಷ್ಟು ಬೆಚ್ಚಗೆ ಬೇಕೋ ಅಷ್ಟೇ ಗೊತ್ತಿರುತ್ತೆ. ನೀರು ಬಿಸಿ ಆಗೋಯ್ತು, ನೀರು ತಣ್ಣಗಾಗೋಯ್ತು, ಆ ಥರದ್ದು ಎರಡೂ ಇಲ್ಲ ನನಗೆ. ಅದೇ ಥರ ಕುಡಿಯೋದಕ್ಕೂ ಎಷ್ಟು ಬೇಕೋ ಅಷ್ಟೇ ಕುಡಿಯೋ ನೀರು. ಸುಮ್ಮನೆ ನಾವು ಲೋಟದಲ್ಲಿ ತೊಗೊಂಡು ಚೆಲ್ಲಲ್ಲ. ನಮ್ಮಲ್ಲಿ ಏನು ಪ್ರಾಕ್ಟೀಸ್ ಇದೆ ಅಂದರೆ ಒಬ್ಬೊಬ್ಬರು ಒಂದೊಂದು ಬಾಟ್ಲ್ಗಳು ಇಟ್ಕೊಂಡಿದ್ವಿ, ತಾಮ್ರದ ಬಾಟ್ಲು, ಸ್ಟೀಲ್ ಬಾಟ್ಲು, ಆ ಥರದ್ದಿದೆ. ಸೊ ಆ ಸ್ಟೀಲ್ ಬಾಟ್ಲಲ್ಲಿ ತುಂಬ್ಕೊಂಡು ಇದು ನನ್ನ ಬಾಟ್ಲು, ಇದು ನಿನ್ನ ಬಾಟ್ಲು ಅಂದ್ಕೊಂಡು ಅದು ಕುಡಿತೀವಿ. ಮತ್ತು ಅದನ್ನು ಲಾಸ್ಟಲ್ಲಿ ಮುಗಿದ ಮೇಲೆ ಒಂದ್ಸಲಿ ರಿನ್ಸ್ ಮಾಡ್ತೀವಿ. ಪ್ರತಿ ಸಲ ಲೋಟದಲ್ಲಿ ನೀರು ತಂದ್ರೆ ಏನಾಗುತ್ತೆ, ಆ ಲೋಟ ತೊಳೆಯೋದಕ್ಕೆ ನಾವು 1/4 ಲೀಟ್ರ್ ಉಪಯೋಗಿಸ್ತೀವಿ. ಕುಡಿಯೋದು 100 ml, ಚೆಲ್ಲೋದು 1/4 ಲೀಟ್ರ್. ಸೊ ಆ ಥರ ಸಣ್ಣದನ್ನು ನಾವು ಗಮನ ಇಟ್ಕೊಂಡ್ರೆ ಎಲ್ಲೋ ಒಂದು ಕಡೆಗೆ ನೀರಿನ ನಿರ್ಭರತೆ, ಆತ್ಮನಿರ್ಭರತೆ ಅಂತ ಏನು ಹೇಳ್ತೀರಲ್ಲ, ನೀರಿನ ನಿರ್ಭರತೆ ಅಥವಾ ವಾಟರ್ ಲಿಟ್ರಸಿ ಬಗ್ಗೆ ನಾವು ಒಂದಷ್ಟು ಮುಂದಕ್ಕೆ ಹೋಗ್ಬೋದು.